ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ ಈವ್ನಿಂಗ್. ಸೊ ನಾನು ಇವತ್ತು ಬೆಳಗ್ಗೆ ನನ್ನ ಪೇರೆಂಟ್ಸ್ ಹೋದರು, ಒಂದು 10:30 11 o'clock ಹಂಗೆಲ್ಲ ಹೊರಟರು. ಸೊ ಅದಾದಮೇಲೆ ನಾನು ಫುಲ್ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ ವ್ಲಾಗ್ ಮಾಡಿರಲಿಲ್ಲ. ಸೊ ಈವ್ನಿಂಗ್ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವರಿಗೆ ಅಂತ. ಸೊ ಅವತ್ತು ಯೂಶ್ವಲಿ ನಾನು ಹಾಲು ಕುಡಿತೀನಿ, ಬಟ್ ಅವತ್ತು ಯಾಕೋ ನನಗೂ ಟೀ ಕುಡಿಬೇಕಂತ ಅನಿಸಿ ಅವತ್ತು ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಾ ಹಾಗೆ ನಾವು ಅವತ್ತಿನ ದಿನಾನ ಹೇಗಿತ್ತು ಅಂತ ಇಬ್ಬರು ಡಿಸ್ಕಸ್ ಮಾಡ್ತಿರ್ತೀವಿ. ಅವ್ರು ಏನೆಲ್ಲ ಮಾಡಿದ್ರು ಅಥವಾ ನಾನು ಏನೆಲ್ಲ ಮಾಡಿದೆ ಅಂತ ಡಿಸ್ಕಸ್ ಮಾಡ್ತಿರ್ತೀವಿ. ಇನ್ ಬಿಟ್ವೀನಲ್ಲಿ ನಾನು ಅವತ್ತು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಸೊ ಟೀ ಎಲ್ಲ ಕುಡಿದು ನನಗೆ ಸ್ವಲ್ಪ ಈವ್ನಿಂಗ್ ಆಗಲಿ, ಒಂದು ಸ್ವಲ್ಪ ಕತ್ಲೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ದೀಪ ಹಚ್ಚೋಕ್ಕೆ. ಸೊ ವ್ಲಾಗಲ್ಲಿ ಏನಾದರೂ ಫನ್ನಿ ಮೂಮೆಂಟ್ಸ್ ಇದ್ದರೆ ಅದ್ರ ಬಗ್ಗೆನೂ ಮತ್ತೆ ರೀಕಾಲ್ ಮಾಡಿ ನೆನೆಸ್ಕೊಂಡು ನಗಾಡ್ತಿರ್ತೀವಿ. ಅದೇ ಟೈಮಲ್ಲಿ ನಮ್ಮ ಟೀ ಎಲ್ಲ ಕುಡ್ದಾದ್ಮೇಲೆ ಬಿಡ್ಡೂ ಅಲ್ಲೇ ಮಲ್ಕೊಂಡೇ ಇದ್ದ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಬಿಸ್ಕೆಟ್ಸು, ಹಾಲು ಮತ್ತು ನೀರು ಕೊಟ್ಟಿರ್ತೀನಿ. ಅದಾದಮೇಲೆ ಇದು ಈವ್ನಿಂಗ್ ನಾನು ಅವತ್ತು ಮನೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಹೊಸ್ಲು ಪೂಜೆನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಮಾಡಿರಲಿಲ್ಲ ಅವತ್ತು ಹರಿಬರಿಲಿ. ಸೊ ಹಾಗಾಗಿ ಈವ್ನಿಂಗ್ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಹಾಕುವಾಗ ನಾನು ವಿಡಿಯೋ ಮಾಡಿದ್ದೆ, ಅದು ಕರೆಕ್ಟಾಗಿ ಬಂದಿತ್ತು. ಬಟ್ ಇದಾದಮೇಲೆ ನಾನು ದೀಪ ಹಚ್ಚಕ್ಕೆ ಹೋಗುವಾಗ ವೀಡಿಯೋಗೆ ಹಾಕಿದ್ದೆ, ಬಟ್ ನಾನು ವೀಡಿಯೋಗೆ ಓಕೆನೇ ಕೊಟ್ಟಿರಲಿಲ್ಲ. ಸೊ ನನ್ನ ವೀಡಿಯೋ ಆಗ್ತಾಯಿದೆ ಅಂತ ಹೇಳಿಕೊಂಡು ಸುಮ್ಮನೆ ಇದ್ದೆ. ಕಾಲ್ ಮಾಡ್ತೀನಿ ನಾಳೆ. ಐ ಥಿಂಕ್ ನಾಳೆ ಈವ್ನಿಂಗ್ ಒಳಗಡೆ ಟೈಮಿಂಗ್ಸ್ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಹೇಳ್ತೀನಿ, ಲೆಟ್ ಯು ನೋ. ಬಟ್ ಮೇಕಪ್ ನನಗೆ ತುಂಬ ಸಿಂಪಲ್ಲಾಗಿ ಬರಬೇಕು, ನ್ಯಾಚುರಲಾಗಿ ಬರಬೇಕು. ನಿಮಗೆ ಕೇಳ್ತಿರೋ ಹಾಗೆ HD ಅಲ್ವಾ? ಇಲ್ಲಿ ನಾನು ನನ್ನ ಬೇಬಿ ಶವರ್ಗೆ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಬರುತ್ತಲ್ವಾ ಸ್ಯಾರಿದು? ಬರುತ್ತೆ. ಪ್ಯೂರ್ ಸಿಲ್ಕ್ ಅಲ್ವಾ? ಪ್ಯೂರ್ ಸಿಲ್ಕ್ ಅಲ್ಲ, ಯಾವ ಸಿಲ್ಕ್ ಗೊತ್ತಿಲ್ಲ ನನಗೆ, ಮರ್ತೋಗ್ಬಿಡ್ತು. ಐ ಥಿಂಕ್ ಅಂದರೆ ಸಾಫ್ಟ್ ಸ್ಯಾರಿ, ಸಿಲ್ಕೆ ಸಾಫ್ಟ್ ಸ್ಯಾರಿ, ಪ್ಲೀಟ್ಸ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ನಾನು, ಈ ವೀಕೆಂಡ್ ಹೋಗ್ಬೇಕು ಸ್ಟಿಚಿಂಗ್ಗೆ. ಹೌದಾ? ನಾವು ಕ್ಲೈಂಟ್ಸ್ ಯೂಶುವಲಿ ಆನ್ ಸ್ಪಾಟ್ ಡ್ರೈಪಿಂಗೇ ಮಾಡ್ತೀವಿ. ಅಂದರೆ ನಾನು ಮದುವೆಗಾಗಿರ್ಬೋದು, ಎಂಗೇಜ್ಮೆಂಟ್ ಅದಕ್ಕೆಲ್ಲ ಪ್ಲೀಟ್ ಮಾಡಿಸ್ಬಿಡ್ತಿದ್ದೆ ಮೈಸೂರಲ್ಲಿ. ಬಟ್ ಇವಾಗ ನನಗೆ ಬ್ಯಾಂಗ್ಳೂರಲ್ಲಿ ನಾನು ಫಸ್ಟ್ ಆರ್ಟಿಸ್ಟ್ ನೀವೇ ನಾನು ಟ್ರೈ ಮಾಡ್ತಾ ಇರೋದು. ಇಲ್ಲಾಂದ್ರೆ ಎಲ್ಲರೂ ಕೊಟ್ಟು ಕಳ್ಸೋದಾದ್ರೆ ಕೊಟ್ಟು ಕಳಿಸಿ, ಪ್ಲೀಟ್ ಮಾಡಿ ಇಲ್ಲ, ತೊಂದರೆ ಇಲ್ಲ. ಅಲ್ಲೇ ಈ ಒಂದು ಕ್ಲಿಪ್ಪಿಂಗಲ್ಲಿ ನಾನು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಸೊ ಹಾಗಾಗಿ ಆಡಿಯೋ ಮ್ಯೂಟ್ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ನಿಮಗೆ ಪ್ಲೀಟಿಂಗ್ ಬೇಕು ಅಂತಂದರೆ ನನಗೆ ಕಳಿಸ್ಕೊಡಿ, ಡನ್ಝೋ ಮಾಡಿ, ಬೇಕಾದರೆ ನಾನು ಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಡನ್ಝೋ ಮಾಡಿದ್ರು ಮೆಜರ್ಮೆಂಟ್ಸ್ ಎಲ್ಲ ಕೊಡಬೇಕಲ್ವಾ, ಸೊ ಅದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ನೋ ಪ್ರಾಬ್ಲಮ್, ನೀವು ಮಾಡ್ತೀರಾ ಅಂತ ಕಾನ್ಫಿಡೆನ್ಸ್ ಇದ್ದರೆ ನನಗೆ ತೊಂದರೆ ಇಲ್ಲ ಅಂತ ಹೇಳಿ ನಾನು ಆನ್ ಸ್ಪಾಟ್ ಪ್ಲೀಟಿಂಗ್ಗೆ ಒಪ್ಕೊಂಡೆ. ಚೆಕ್ ಮಾಡಿದೆ ನಾನು. ಆ್ಯಕ್ಚುಲಿ ಗೂಗಲ್ ಮಾಡಿನೇ ರಿವ್ಯೂಸ್ ನೋಡಿ ನಿಮ್ಮ ಇನ್ಸ್ಟಾ ಪೇಜ್ ಚೆಕ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ಎಲ್ಲರಿಗೂ ಆನ್ ಸ್ಪಾಟ್ ಡ್ರೈಪಿಂಗೇ ಮಾಡೋದು. ಪ್ಲೀಟ್ಸ್ ಎಲ್ಲ ನೀಟಾಗೆ ಬರುತ್ತೆ, ತಲೆ ಕೆಡಿಸ್ಕೊಳಂಗೇನಿಲ್ಲ. ಯಾರಿಗೂ ಯೂಶಲಿ ಪ್ರಿಪ್ಲೇಟೆಡ್ ಉಡ್ಸಿಲ್ಲ ಅಂದ್ರೆ, ಯಾರು ಕ್ಲೈಂಟ್ಸ್ ಎಲ್ಲ ದೂರನೇ ಇರ್ತಾರಲ್ಲ, ಯಾರು ಏನು ಇದು ಮಾಡಕ್ಕೆ ಅಂದ್ರೆ ಕೊಡಕ್ ಆಗಲ್ವಲ್ಲ ಬಂದು. ಹೌದು, ಬ್ಯಾಂಗ್ಳೂರ್ಲಂತೂ ಓಡಾಡೋದು ತುಂಬಾ ಕಷ್ಟ. ಪಕ್ಷ ಮೈಸೂರಲ್ಲಿ 10 ನಿಮಿಷ ಬಂದು ಹೋಗ್ಬಿಡ್ಬೋದು. ಹೌದು, ಇಲ್ಲಿ ಎಲ್ಲ ಟ್ರಾಫಿಕ್. ಹೌದು, ಸೊ ಹಾಗಾಗಿ ಇಲ್ಲಿ ಕಷ್ಟ. ಅಂದ್ರೆ ಇಲ್ಲಿ ಕಷ್ಟನೇ ಒಟ್ನಲ್ಲಿ ಕ್ಲೈಂಟ್ಸ್ ಕೊಡೋದು. ಮಿತ್ತವ್ರು ಮಾಡಿಸ್ಕೊಂತಾರೆ ಹತ್ರ ಇರೋರು, ದೂರ ಇರೋರು ಸ್ವಲ್ಪ ಕಷ್ಟ. ಹೋಗ್ಲೇಬೇಡಿ.
ಡೇಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ಮಾಡ್ಕೊಳ್ತಾ ಇದ್ದೆ. ಹೌದು. ಓಕೆ, ಅದು ಅವತ್ತೇ ಪೇ ಮಾಡಿಕೊಡ್ತೀನಿ. ಟೈಮಿಂಗ್ಸ್ ಒಂದು ನಾಳೆ ಕನ್ಫರ್ಮ್ ಮಾಡಿಕೊಡ್ತೀನಿ. ನಿಮ್ಗೆ ಏನು ಇಶ್ಯೂಸ್ ಇಲ್ಲ ಅಲ್ಲ? ಇಲ್ಲ, ನಾನು ಒಂದು 2 to 3 days ಅಲ್ಲಿ ಮಾಡಿದ್ರೆ ಆಯ್ತು. ಶೋರ್ ನಾಳೆನೇ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸುಷ್ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್. ಡನ್ ವಿತ್ ಮೇಕಪ್ ಆರ್ಟಿಸ್ಟ್ ಥಿಂಗ್ಸ್ ರೆಡಿ ಆಯಿತು. ನಾನು ಬ್ಯಾಂಗ್ಳೂರಲ್ಲಿ ಇದೇ ಫಸ್ಟ್ ಮೇಕಪ್ ಆರ್ಟಿಸ್ಟ್ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಾ ಇರೋದು. ಸೊ ಅವತ್ತು ನೋಡೋಣ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಯೂಶ್ವಲಿ ಮೈಸೂರಲ್ಲಿ ಒಬ್ಬರನ್ನ, ಅಂದರೆ ನಮ್ಮ ಅಕ್ಕನ ವೆಡ್ಡಿಂಗ್ ಆಗಿರ್ಬೋದು ಅಥವಾ ನನ್ನ ಎಂಗೇಜ್ಮೆಂಟ್ಗಾಗಿರ್ಬೋದು ಒಬ್ಬರೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಿಸ್ತಿದ್ದೆ. ಬಟ್ ಅವರು ಈಗ ಬ್ಯಾಂಗ್ಳೂರು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಟ್ರೈ ಮಾಡಬೇಕಾಯ್ತು. ಸೊ ಯಾರು ಏನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಬೇಬಿ ಶವರ್ ದಿನವೇ ಡೀಟೇಲ್ಸ್ ಕೊಡ್ತೀನಿ. ಔಟ್ಪುಟ್ ನೋಡಿ ನಿಮಗೂ ಇಷ್ಟ ಆದರೆ ನಿಮ್ಮದು ಯಾವ್ದಾದ್ರು ಈವೆಂಟ್ಸ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಇವತ್ತು ಅವ್ರ ಡೀಟೇಲ್ಸ್ ಹಾಕಲ್ಲ, ಬಿಕಾಸ್ ನಾನು ನೋಡಬೇಕು ಅವ್ರದ್ದು ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಅದು ನೋಡಾದಮೇಲೆ ಈವೆಂಟ್ ದಿನವೇ ನಿಮಗೆ ಆ ಬೇಬಿ ಶವರ್ ಬ್ಲಾಗಲ್ಲೇ ಡೀಟೇಲ್ಸ್ ಹಾಕ್ತೀನಿ. ನಾನು ಕಾಲ್ ಮುಗಿಸಿ ಬಂದಮೇಲೆ ನನ್ನ ಹಸ್ಬೆಂಡ್ ಅಕ್ಕ ಕಾಲ್ ಮಾಡಿದರು, ವಿಡಿಯೋ ಕಾಲ್. ಸೊ ಹಾಗಾಗಿ ಮಾತಾಡ್ತಾ ಇದ್ದೀವಿ. ಹಲೋ, ನಾವೇನು ಓಡಾಡಪ್ಪ ಇದರಲ್ಲಿ ಇರಲಿಲ್ಲ ಅಲ್ಲಿ. ಹಾಂ, ಸುಮ್ಮನೆ ರೀ. ನಾವಲ್ಲ, ನೀವು ಬರ್ಬೇಕೀಗ ನೆಕ್ಸ್ಟ್ ಮಂತ್. ಹ್ಞೂ ಹೌದೌದು. ಹ್ಞೂ ಹೌದೌದು. ನೀವು ಮಂಡಕ್ಕಿದ್ರೆ ನೀವು ಮಾಡೋಕ್ಕಿಂತ ಮುಂಚೆ ನಾವು ಮಾಡಿದ್ವಿ. ಇನ್ನೊಂದು ಸ್ವಲ್ಪ ನೀರು ಕೊಳ್ಳ ಹಾಕ್ಬಿಟ್ಬಿಟ್ಟ ನೀನು ಕುಡು. ಇವರು ಏನು ಹುಳ ಬಿಡ್ತಾ ಬಿಡು. ಕಡಿಮೆ ಮಾಡೈತಾಳ, ಅದು ಸುಮ್ಮನೆ ಅದು ಹಂಗೆ. ಸುಮ್ಮನೆ ನಾನೇ ನಾಟಕ ಮಾಡ್ತಾ ಇರೋದು ಅವ್ರಿಗೆ. ಸೈಡ್ ಸೈಡ್. ಈಗ ಬಂದ್ರಲ್ಲ ಇವತ್ತಿ ಮಾಡ್ಬೇಕಲ್ವಾ? ಅಣ್ಣ ಬಂದ್ರೆ ಇವತ್ತು ಬಿಸಿ ನೀವು. ಮಾಡಿ ನೋಡಿ, ಕಡಲೆಪುರಿ ರೆಡಿ ಆಗ್ತಾ ಇದೆ. ಓ, ಎಲ್ಲ ಆಯ್ತು. ನೀವು ಮಾಡೋಕ್ಕಿಂತ ಮುಂಚೆ ನಾವು ಮಾಡಿದ್ವಿ. ಇದು ಆಯ್ತು. ಇನ್ನೇನು ಕಲಿಸ್ಬಿಟ್ಟು ತಿಂತಾರಷ್ಟೇ. ಸರಿ ಅಕ್ಕ, ಬಾಯ್ ಬಾಯ್. ದೀಪ ಇದೆಲ್ಲ ಮನೆ ಕಂಪ್ಲೇಂಟ್ ಹೇಳಕತ್ತೈತಿ. ಹಾಂ, ಯಾಕೆ ಮನೆಗೆ ಜಾಗಿಲ್ಲನ? ಕಂಬೈನ್ ಸ್ಟಡಿ. ಹ್ಞೂ ಹೌದಾ? ಅಡ್ಡಾಡಕ್ ಹೋಗ್ಕೊಳ? ಅಡ್ಡಾಡಕ್ ಹೋಗ್ಕೊಳ? ನೋಡಿ, ಅವ್ರದ್ದು ಹಾಗೆ ಹೋಯ್ತು. ಹೌದಾ? ಕೆಲಸ ಮಾಡಿ ಈಗ ಬಂದ್ರಲ್ಲ, ಅವ್ರಿಗೆ ಟೀ ಅಷ್ಟೇ ಮಾಡ್ಕೊಡಿ. ಮಂಡಕ್ಕಿ ನಾವೇ ಕಳಿಸ್ತೀವಿ ಈಗ. ನೀವು ನಮಗೆ ಹೇಳಿದ್ರೆ ಅದಕ್ಕೆ ನಾವು ನಿಮ್ಗೆ ಕಳಿಸ್ಬಿಡ್ತೀವಿ ಈಗ. ಆಗೋಯ್ತು. ಹರ್ಷ
ಅರ್ಶಿನ ಕಮ್ಮಿ ಹಾಕಿದಾರೆ ಮಾಡಕ್ ಬಂದಿಲ್ಲ ಅವ್ರಿಗೆ. ಕರೆಕ್ಟ್ ಆಗಿ ನಾವು ಇನ್ನ ಕಲಿಸ್ಬೇಕಲ್ಲ ಕರೆಕ್ಟ್ ಆಗತ್ತದ. ಅಯ್ಯೋ ಇನ್ನ ಇದೆ ಗೊಜ್ಜು ಅದಕ್ಕೆ. ಅದಕ್ಕೆ ಕೈದಾಗಿಲ್ಲ ಅದನ್ನ ಬಿಡ. ನಾವ್ ಏನ್ ಮಾಡ್ತೇವೆ ಅಂತ ಹೇಳ್ಬಿಟ್ಟಿಲ್ಲ ಫೋನೇ. ನಾವು ಮಾಡ್ಕೊಂತಿರ್ತೀವಿ. ನೀವು ಮಾಡ್ತಾ ಇದೀನಿ ಅಂತ ಒಂದ್ಸಲ ಹೇಳಿದವ್ರು ಮಾಡೇ ಬಿಟ್ರು. ನಾನು ಮಾಡಾಕ್ ಇಟ್ಟು ಬಂದಿನಿ ಅದನ್ನೆಲ್ಲ ಇದನ್ ಮಾಡಿ ಇವ್ರಷ್ಟು ಇದನ್ ಮಾಡ್ಬೇಕನ್ನ ನೋಡು ಮಾಡ್ಕೊಂಡು ತಿಂತೇವೆ ಈಗ. ನೋಡಿ ಇವ್ರದ್ದು ಆಗೇ ಹೋಯ್ತು. ಸೂಪರ್ ಫಾಸ್ಟ್ ಇದಾರೆ ಇವರು. ನೀವು ಮಾತಾಡ್ಕೊಂತ ಮಾಡ್ಕೊಂಡ್ ತಿನ್ನಾಕತ್ರಿ, ನಾವು ಮಾತಾಡ್ಕೊಂಡ್ ತುಂಬ್ಕೊತೀವಿ ಈಗ. ನೀವು ನಿಮ್ಮ ಯಜಮಾನ್ರು ಬರ್ಲಿ ಅಂತ ಕಾಯಕತ್ತಿದ್ರಿ. ಈಗ ಬಂದ ನಮ್ಮ ಯಜಮಾನ್ರಿಗೆ ಆಯ್ತು ಒಳ್ಳೆ ಸರಿ ಅಕ್ಕ ಬಾಯ್. ಅನ್ಕೊಂತಿದ್ದೆ ಅವನಿಗೆ ಏನಾದ್ರು ತಿನ್ಬೇಕು ಅಂತ. ಏನಾದ್ರೂ ತಿನ್ಬೇಕಂದ್ರೆ ಫೈನಲಿ ಮಾಡಿಬಿಟ್ರು. ಆದ್ರೆ ತುಂಬಾ ಘಾಟು. ಏನಪ್ಪ ಇದು? ಮಂಡಕ್ಕಿ, ಉತ್ತರ ಕರ್ನಾಟಕದ ಮಂಡಕ್ಕಿ. ಯಾವ ಕರ್ನಾಟಕದ ಮಂಡಕ್ಕಿ? ಉತ್ತರ ಕರ್ನಾಟಕ. ಒಂದು ವಿಡಿಯೋ ಕಾಲಲ್ಲಿ ಒಂದು ಮಂಡಕ್ಕಿ ಮಾಡಿ ಮುಗಿಸ್ಬಿಟ್ರು ಅವರು. You also want? ಬೇಡ, ನಾನು ಸ್ವಲ್ಪ ತಿಂತೀನಿ ಸಾಕು, ನನಗೆ ಹಸಿವಿಲ್ಲ. ದಾಹ ಆಗ್ತಾ ಇದೆ ಜಾಸ್ತಿ ಯಾಕೋ. ಏನಾದ್ರು ಕುಡಿಬೇಕಿತ್ತಾ? ಬಾಳೆಹಣ್ಣೆಲ್ಲ ಇದೆಯಲ್ಲ. ಫ್ರೂಟ್ಸ್ ಈಸ್ ಇನಫ್. ಸೊ ಇವತ್ತಿನ ಈವ್ನಿಂಗ್ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಂಡೇ ಈವ್ನಿಂಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.